ಚನ್ನರಾಯಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಂಗಳೂರು PU ಕಾಲೇಜ್ ವತಿಯಿಂದ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ನಿವೃತ್ತ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜು, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಾಜಿ ಅಧ್ಯಕ್ಷ ಮದನಗೌಡ, ಮಂಗಳೂರು PU ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್, ಕಾಲೇಜಿನ ಸಂಯೋಜಕರಾದ ಯೋಗೇಶ್, ದೀಪಾ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಮದನಗೌಡ ಹಾಗೂ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಮಾತನಾಡಿದ್ದಾರೆ. ನನ್ನ ಅಭಿಪ್ರಾಯ. ಜೊತೆಗೆ ವಿದ್ಯಾರ್ಥಿಗಳು ಈಗ ದ್ವಿತೀಯ PUC ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಕೂಡ ನಮಗೆ ಜಾಸ್ತಿ ಇರ್ತದೆ. ನಿರೀಕ್ಷೆ ಏನಿದೆ ಅಂತಂದ್ರೆ ಖಾಸಗಿ ಕಾಲೇಜುಗಳು ಅಂತಂದಾಗ ಸೌಲಭ್ಯಗಳನ್ನ ಕಾಲೇಜು ಮುಖಾಂತರ ಒದಗಿಸಲಿಕ್ಕೆ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಕಳೆದ 7-8 ವರ್ಷಗಳಿಂದ ನಡೆಸ್ತಾ ಇದ್ದೇವೆ. ಮೊದಲ ಸಲ ಕೇಳ್ತಿದ್ದ ಕಾಲೇಜು ಯಾವಾಗ ಪ್ರಾರಂಭ ಆಯಿತು ಅಂದ್ರೆ 2018ರಲ್ಲಿ ಕಾಲೇಜು ಪ್ರಾರಂಭ ಆಯಿತು ಮೊದಲ ಸಲ. ಅವಾಗಿಂದಲೂ ಕೂಡ ಕಾಲೇಜಿನ ಬೆಳವಣಿಗೆಗೆ ನಾವು ಶ್ರಮವನ್ನು ವಹಿಸಿ ಅತ್ಯುತ್ತಮ ರಿಸಲ್ಟ್ ಅನ್ನು ಕೊಟ್ಟಿದ್ದೇವೆ. ಪ್ರತಿ ವರ್ಷ ನಮ್ಮಲ್ಲಿ 3-4 ಜನ ಗ್ರಾಮೀಣ ಭಾಗದಲ್ಲೂ ಕೂಡ ಮೆಡಿಕಲ್ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. JEE ಎಕ್ಸಾಮಿನೇಷನ್ಸ್ ಕೂಡ ಪಾಸ್ ಆಗಿದ್ದಾರೆ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಕಾಲೇಜುಗಳನ್ನ ನಡೆಸುವುದು ತುಂಬಾ ಚಾಲೆಂಜಿಂಗ್. ಇವತ್ತು ಸೈನ್ಸ್ ವಿಭಾಗದ ತರಗತಿಗಳು ಪಟ್ಟಣಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಂತ ತಾಲೂಕು ಲೆವೆಲ್ ಕಾಲೇಜುಗಳನ್ನ ಮಾಡಿ ಅಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಪೂರಕವಾಗಿ ರೆಡಿ ಮಾಡಿ ಅವರನ್ನ ರ್ಯಾಂಕ್ ಮಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು, ಮತ್ತೆ ಅವರ ಮೆಡಿಕಲ್ ಆಸೆ, ಇಂಜಿನಿಯರಿಂಗ್ ಆಸೆ ಏನಿದೆ ಅದನ್ನ ಪೂರೈಸತಕ್ಕಂಥದ್ದು ದೊಡ್ಡ ಚಾಲೆಂಜಿಂಗ್ ಕೆಲಸ. ದೇಶದ ಮಹತ್ವವಾದ ದಿನ, ನೋವಿನ ದಿನ, ನಾವು ಸ್ಮರಿಸಬೇಕಾದ ದಿನ. ಮಾಜಿ ಸೈನಿಕರಾದ ನಾಗರಾಜ್ ಅವರನ್ನ ಇವೆಲ್ಲರ ಅವರ ನೇತೃತ್ವದಿಂದ ಕೈ ಮುಗಿದು ನಡೆಸಬೇಕಾದ ದಿನ.